ಈ ಬಗ್ಗೆ ಇದೀಗ ಮತ್ತಷ್ಟು ಮಾಹಿತಿ ಮತ್ತು ವಿಶ್ಲೇಷಣೆಗಾಗಿ ನಮ್ಮ ಪ್ರತಿನಿಧಿ ಗಂಗಾ ಜಾಧವ್ ಇದೀಗ ಲೈವ್ ಡೆಸ್ಕ್ ಇಂದ ಜಾಯ್ನ್ ಆಗ್ತಾ ಇದ್ದಾರೆ. ಗಂಗಾ, ಇದೀಗ ಆಹಾರ ತಜ್ಞರು ಸಹಿತ ತಿಳಿಸಿಕೊಟ್ರು, ಅದರಲ್ಲಿ 90% ವಾಟರ್ ಕಂಟೆಂಟ್ ಇರುತ್ತೆ. ಕಲ್ಲಂಗಡಿ ಹಣ್ಣು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು, ಇದರಿಂದ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ ಅಂತ. ಬಟ್ ಜನ ಹೇಳ್ತಾ ಇದ್ರು, ಅಂದ್ರೆ ಈಗೇನು ಬಿರಿಯಾನಿದು ಒಂದು ಕೇಸ್ ಆಗುತ್ತಲ್ಲ, ಬಿರಿಯಾನಿ ತಿಂದ ತಕ್ಷಣ ಕಲ್ಲಂಗಡಿ ಹಣ್ಣು ತಿಂದಾಗ ಈ ರೀತಿಯಾಗಿ ಸಮಸ್ಯೆ ಆಗುತ್ತೆ ಅಂತ. ಇದು ಒಂದು ರೀತಿಯಲ್ಲಿ ಜನಗಳ ಮೈಂಡ್ ಸೆಟ್ ಚೇಂಜ್ ಮಾಡಿತ್ತು, ಪಾಪ ಕೃಷಿಕರಿಗೆ ದೊಡ್ಡ ಮಟ್ಟದ ಹೊಡೆತವನ್ನ ತಂದು ಕೊಟ್ಟಿತ್ತು. ಏನೆಲ್ಲ ಅಪ್ಡೇಟ್ಸ್ ಇದೆ ಗಂಗಾ ಈ ಬಗ್ಗೆ? ಅಬ್ದುಲ್ ಅವರು ಕುಟುಂಬ ಈಗ ಈ ಒಂದು ಕಲ್ಲಂಗಡಿ ಹಣ್ಣನ್ನು ತಿಂದ ಮೇಲೆ ಅವರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿದ್ವು, ಚರ್ಚೆ ಕೂಡ ಆಗಿತ್ತು. ಆದರೆ ಫೋರೆನ್ಸಿಕ್ ಲ್ಯಾಬ್ನ ರಿಪೋರ್ಟ್ ವರದಿ ಏನು ಬಂದಿದೆ ಅಲ್ವಾ, ಫೋರೆನ್ಸಿಕ್ ರಿಪೋರ್ಟ್ ವರದಿಯ ಪ್ರಕಾರ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಕಲ್ಲಂಗಡಿ ಹಣ್ಣಿನಿಂದ ಈ ಒಂದು ಸಾವನ್ನಪ್ಪಿಲ್ಲ ಈ ನಾಲ್ವರು ಅನ್ನೋದಂತೂ ಈಗ ವರದಿಯಾಗಿದೆ. ಮುಂಬೈನಲ್ಲಿ ಮೊಬೈಲ್ ಅಂಗಡಿ ರಿಪೇರಿಯ ಮಾಲೀಕರಾಗಿದ್ದರು ಅಬ್ದುಲ್ ಅನ್ನುವರು. 4 ಜನ ಒಂದು ಕಳೆದ ಶನಿವಾರ ಗೆಟ್ ಟುಗೆದರ್ ಇಟ್ಕೊಂಡಿದ್ರು ಮನೆಯಲ್ಲಿ. ಬಂದಂತಹ ಅತಿಥಿಗಳ ಜೊತೆಗೆ ಊಟ ಮಾಡಿದ್ರು. ಊಟ ಆದ ನಂತರ ಇವರು ಬಿರಿಯಾನಿ ತಿಂದಿದ್ರು. ಅದಾದ ಮೇಲೆ ಕಲ್ಲಂಗಡಿ ಹಣ್ಣನ್ನು ಸೇವನೆ ಮಾಡಿದರು. ಕಲ್ಲಂಗಡಿ ಹಣ್ಣು ಸೇವನೆ ಆದ ನಂತರ ಮಾರನೇ ದಿನ ಅವರಿಗೆ ವಾಂತಿ ಭೇದಿಯನ್ನು ಕಾಣಿಸ್ಕೊಂಡಿತ್ತು. ಅವರ ಕಿಡ್ನಿ ಹಾಗೆ ಲಿವರ್ಗಳ ಮೇಲೆಯೂ ಕೂಡ ಹಸಿರು ಬಣ್ಣದ ಆಕಾರ ತಿರುಗಿತ್ತು. ಎಲ್ಲೋ ಒಂದು ಕಡೆ ಕಲ್ಲಂಗಡಿ ಹಣ್ಣು ತಿಂದಿದ್ದಕ್ಕೆ ಕೂಡ ಸಾವನ್ನಪ್ಪಿದ್ರ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂದಿದ್ವು. ಅದಾದ ಮೇಲೆ ಈ ಫೋರೆನ್ಸಿಕ್ ರಿಪೋರ್ಟ್ನ ವರದಿ ಬಂದ ನಂತರ ಈಗ ಕಲ್ಲಂಗಡಿ ಹಣ್ಣಿಗೂ ಈ ಸಾವಿಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ಸ್ಪಷ್ಟವಾಗಿ ಗೊತ್ತಾಗಿದೆ. ಕಲ್ಲಂಗಡಿ ಹಣ್ಣು ನೀರಿನ ಅಂಶ ಹೆಚ್ಚಾಗಿರುತ್ತೆ. ಒಂದು ವಿಚಾರವನ್ನು ಗಮನಿಸ್ತಾ ಹೋಗೋದಾದರೆ ಇದರಲ್ಲಿ ವಿಟಮಿನ್ ಹೆಚ್ಚಾಗಿರುತ್ತೆ. ಯಾವುದೇ ಕಾರಣಕ್ಕೂ ವ್ಯಕ್ತಿಯ ಮೇಲೆ ವಿಷಪ್ರಾಶನ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಒಂದು ಕಡೆಗೆ ಅನ್ನಿಸ್ತಾ ಇರುವಂಥದ್ದು, ಯಾರೋ ಈ ಒಂದು ಕುಟುಂಬಕ್ಕೆ ವಿಷವನ್ನು ಏನಾದರೂ ಹಾಕಿರಬಹುದಾ ಅನ್ನುವಂತಹ ಪ್ರಶ್ನೆಗಳು ಈಗ ಬಂದಿರುವಂಥದ್ದು. ಯಾಕಂತಂದರೆ ಕಲ್ಲಂಗಡಿ ಹಣ್ಣನ್ನು ತಿಂದಾಗ ಅದು ಆರೋಗ್ಯಯುತವಾಗಿರುತ್ತೆ, ಜನರಿಗೆ ಆರೋಗ್ಯವನ್ನು ನೀಡುತ್ತೆ. ಈ ಸಮ್ಮರ್ ಹಾಲಿಡೇನಲ್ಲಿ ಎಕ್ಸ್ಪೆಷಲಿ ಹೇಳಬೇಕು ಅಂತಂದರೆ ನೀರು ಅಂಶ ಇರುವ ಕಾರಣಕ್ಕಾಗಿ ಜನರು ಕಲ್ಲಂಗಡಿ ಹಣ್ಣನ್ನು ಜಾಸ್ತಿ ಸೇವನೆ ಮಾಡ್ತಾರೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅನ್ನುವಂಥದ್ದಂತೂ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಥ್ಯಾಂಕ್ ಯು ಗಂಗಾ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಇದೀಗ ಗಂಗಾ ಮತ್ತೊಂದು ವಿಚಾರ ಅಂತ ಅಂದರೆ, ಈಗಾಗಲೇ ನೀವು ಒಂದು ಮಾತು ಹೇಳಿದ್ರಿ, ಅಂದರೆ ಬೇರೆ ಯಾರು ಏನಾದರೂ ಇದರಲ್ಲಿ ಮಿಕ್ಸ್ ಮಾಡ್ಬೋದು, ಆ ರೀತಿಯಾಗಿ ಫುಡ್ ಪಾಯ್ಸನ್ ಆಗಿತ್ತಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕಲ್ಲಂಗಡಿ ಹಣ್ಣು ಇಲ್ಲಿ ನಿರ್ದೋಷಿ ಅಲ್ಲ ಅಂತ ಅಂದಮೇಲೆ ಈ ಒಂದು ಮಟನ್ ಬಿರಿಯಾನಿಯಲ್ಲಿ ಏನಾದರೂ ಈ ಒಂದು ಅಂಶ ಬಂದಿರುವಂಥದ್ದಾ, ಅಥವಾ ಮಟನ್ ತಿಂದ ಮೇಲೆ ಏನಾದರೂ ಫುಡ್ ಪಾಯ್ಸನ್ ಆಯ್ತಾ ಅನ್ನುವಂತಹ ಅಂಶ ಈಗ ಕಂಡು ಬರ್ತಾ ಇರುವಂಥದ್ದು, ಅಥವಾ ಏನಾದರೂ ಇಲ್ಲಿ ಹೆಚ್ಚು ಕಡಿಮೆ ಆಗಿರಬಹುದಾ ಅನ್ನುವಂತಹ ಈಗ ಒಂದು ಪ್ರಶ್ನೆ ಬಂದಿರುವಂಥದ್ದು. ಓಕೆ, ಥ್ಯಾಂಕ್ ಯು ಗಂಗಾ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ನೋಡಿ, ಒಂದು ಕಡೆ ಆಹಾರ ತಜ್ಞರು ಹೇಳಿದರು, ಕಲ್ಲಂಗಡಿ ಬಿರಿಯಾನಿ ತಿಂದ ತಕ್ಷಣ ಕಲ್ಲಂಗಡಿ ತಿಂದುಬಿಟ್ರೆ ಹೀಗಾಗ್ಬಿಡುತ್ತೆ, ಅದು ಸಾವು ಅಂತ ಅಂದರೆ ಒಂದು ದೊಡ್ಡ ಆರೋಪ ಅದು ಆಗ್ಬಿಡುತ್ತೆ ಅನ್ನುವಂಥದ್ದು ನಿಜಕ್ಕೂ ಇದು ತಪ್ಪು ಮಾಹಿತಿ. ಬಿರಿಯಾನಿ ತಿಂದು ನಾನ್ ವೆಜ್ ತಿಂದ ತಕ್ಷಣ ಕಲ್ಲಂಗಡಿ ತಿಂದಾಗ ಈ ರೀತಿಯಾದಂಥ ಸಮಸ್ಯೆಗಳು ಆಗೋದಿಲ್ಲ. ಯಾಕಂದರೆ ಅಷ್ಟರ ಮಟ್ಟಿಗೆ ಪ್ರಕೃತಿಯೇ ನೀಡಿರುವಂಥ ಒಂದು ಹಣ್ಣು ಏನಿದೆಯಲ್ಲ, ಅದು ಆರೋಗ್ಯಕ್ಕೆ ತುಂಬ ಒಳ್ಳೆ. ಅದರಲ್ಲೂ ಬೇಸಿಗೆ ಕಾಲದಲ್ಲಿ ತುಂಬ ವಾಟರ್ ಕಂಟೆಂಟ್ ಇರುತ್ತೆ, ಬಾಡಿಯನ್ನು ಡಿಹೈಡ್ರೇಟ್ ಆಗಿಡುತ್ತೆ. ಸೊ ಹಾಗಾಗಿ ಇಷ್ಟೊಂದು ಸ್ಕಿನ್ಗೆ ಒಳ್ಳೆಯದು, ಇಷ್ಟೆಲ್ಲ ಬೆನಿಫಿಟ್ಸ್ ಇರುವಂಥ ಹಣ್ಣಿನ ಮೇಲೆ ಈಗ ಆರೋಪ ಕೇಳಿ ಬರ್ತಾ ಇತ್ತು. ಇದೆಲ್ಲವೂ ಕೂಡ ತಪ್ಪು ಮಾಹಿತಿ. ಇಲ್ಲಿ ಅವರು ಬಿರಿಯಾನಿನೂ ಸಹಿತ ತಿಂದಿದ್ರು, ಬೇರೆ ಬೇರೆ ಫುಡ್ಡು ಸಹಿತ ತಿಂದಿದ್ರು, ಅದರಿಂದ ಏನಾದರೂ ಸಮಸ್ಯೆ ಆಗಿರಬಹುದು ಅನ್ನುವಂಥದ್ದು ಇಲ್ಲಿ ಕೇಳಿ ಬರ್ತಾ ಇರುವಂತಹ ಮಾಹಿತಿ. ಬಟ್ ಇಲ್ಲಿ ಕಲ್ಲಂಗಡಿ ಮಾತ್ರ ಫೈನಲಿ ನಿರ್ದೋಷಿ ಆಗಿರ.